ಚಿಕನ್ಗೆ ರೆಡಿ ಮಾಡ್ತಾ ಇದ್ದಾರೆ ಚಾಕ್ಲೇಟ್. ಯಾರಿಗಿದು? ಹಲೋ, ಯಾರಿದ್ದೀರಾ? ಮುಚ್ಕೊಂಡು ನಡಿ. ಇವಾಗ ನಮ್ಮ ಅಕ್ಕ ಅವರೆಲ್ಲ ಡಿಮಾರ್ಟ್ಗೆ ಹೋಗಿದ್ದಾರೆ. ಸೊ ಏನು ನೈಟ್ ಎಲ್ಲ ನಿನ್ನೆ ನಿದ್ದೆ ಇರಲಿಲ್ಲ. ಸೊ ಏನಾ ಏಯ್ ಕ್ಯಾ ನಾನ್ ದ್ರಾಕ್ಷಿ ತಿಂದ್ರೆ ನಿನ್ಗೇನು? ಏನ ಫ್ಯಾಮ್, ನಾನು ಇವತ್ತು ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟೆಲ್ಲ ನಿನ್ನೆ ನಿದ್ದೆ ಇರಲಿಲ್ಲ. ಸೊ ಮಲ್ಕೊಂಡು ಎದ್ದೇಳೋದು ಲೇಟ್ ಆಯಿತು. ಮತ್ತು ಬೆಳಿಗ್ಗೆ ಸ್ವಲ್ಪ ಅದು ಇದು ಅಂತ ಕೆಲಸಗಳಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವೈಶ್ಯುನ ಊರಿಗೆ ಕಳಿಸಿ ಮತ್ತು ಮನೇಲಿ ಸ್ವಲ್ಪ ಅದು ಇದು, ಇವತ್ತು ಸಂಡೇ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಲಾಗ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಬೆಳಗ್ಗೆಯಿಂದ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು ಮನೆಗೆ. ಸೊ ನನಗೆ ಸ್ಟೋರೇಜ್ ಇರಲಿಲ್ಲ. ಸೊ ಅದಕ್ಕಾಗಿ ಮಾಡಿರಲಿಲ್ಲ. ಮತ್ತು ಇವಾಗ ಲಾಗ್ನ ಎಡಿಟ್ ಮಾಡಿ ಅದನ್ನು ನಿನ್ನೆದು ಬರ್ತಡೇ ಲಾಗು ಇವಾಗ ಇನ್ನೊಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಅಕ್ಕ ಅವರೆಲ್ಲ ಡಿಮಾರ್ಟ್ಗೆ ಹೋಗಿದ್ದಾರೆ. ಸೊ ಏನಕ್ಕೆ ಹೋಗಿದ್ದಾರೆ, ಅಲ್ಲಿ ಏನೇನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫ್ಯಾಮ್, ಏನು ಗೊತ್ತಾ, ಅವರು ಡಿಮಾರ್ಟ್ಗೆ ಹೋಗಿದ್ದಾರೆ ಅಂತ ನಾವು ಹೋಗಬೇಕು ಅಂದ್ಕೊಂಡು ನಾನು ಮತ್ತು ನಮ್ಮ ವಸಂತ ಇಬ್ಬರೂ ಹೋಗ್ತಾ ಇದ್ವಿ. ಬಟ್ ಏನು ಮಾಡೋದು, ಅವರು ಆಲ್ರೆಡಿ ಬಂದೇ ಬಿಟ್ಟರು. ಅದಕ್ಕೆ ಮತ್ತೆ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಏನು ಇವಂಗ ಟಮ್ ಟಮ್ ಅಂತಂದೆ, ಇಲ್ಲಾಂದ್ರೆ ಟ್ಯಾಕ್ಸಿ ವಾಲ ಅಂತಿ. ಏ ಟಮ್ ಟಮ್ ದೊಡ್ಡ ಟಮ್ ಟಮ್ ನಡಿ. ಈಕಿ ಲಾರಿ ನೋಡ್ರಿ, ಈಕಿ ಟಿಪ್ಪರ್, ಈಕಿ ಟಿಪ್ಪರ್. ಏ ಮುಚ್ಕೊಂಡು ನಡಿ. ಏನೋ ಅನ್ಕೊಂಡು ಹೋಗಿದ್ದೀವಿ ಫ್ಯಾಮ್, ಎಲ್ಲ ಹಾಳು ಮಾಡ್ಬಿಟ್ರು ಇವರೆಲ್ಲ ಸೇರ್ಕೊಂಡು. ಎದಕ್ಕ? ಯಾವ್ದ? ಏನ ಏನ ಎಲ್ಲಿಗೆ ಹೋಗಿದ್ರು? ಏನ ಏನ ನಂದ ಎಲ್ಲಿಗೆ ಹೋಗಿದ್ರಿ? ಏನ ಏನ ಬಿದ್ದ ಹೊಡ್ದಿದ್ಲ ಫ್ಯಾಮ್. ಓ ನಂದ ಕ್ಲೋಸಪ್ ಒಳಗೆ ಹೆಂಗೆ ಕಾಣಿಸಿ ಗೊತ್ತಾಗಲ್ಲ. ಅಮ್ಮ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ಯಪ್ಪ? ಚಿಕನ್ಗೆ ರೆಡಿ ಮಾಡ್ತಾ ಇದ್ದಾರೆ ಚಾಕ್ಲೇಟ್. ಯಾರಿಗಿದು? ಏನ್ ಮಾಡ್ತಿ? ಏ ನಂಗೊಂದು. ಸೊ ನಮ್ಮ ಅಕ್ಕ ನನಗೋಸ್ಕರ ಚಾಕ್ಲೇಟ್ ತಗೊಂಡ್ಬಂದಿದ್ದಾರೆ. ನಂಗೆ ನಮ್ಗೆ ಚಾಕ್ಲೇಟ್ ಸಿಕ್ತು ಅಂದ್ರೆ ಬಿಡ್ತೀವ. ಚಾಕ್ಲೇಟ್ ಅಂದ್ರೆ ನಮ್ಗೆ ಸಖತ್ ಇಷ್ಟ. ಅದ್ರಲ್ಲಿ ಬೇರೆ ಕಿಟ್ಕ್ಯಾಟು ಈ ಥರ ಡಾರ್ಕ್ ಚಾಕ್ಲೇಟ್ಸ್ ಅಂದರೆ ಇನ್ನೂ ತುಂಬ ಇಷ್ಟ ನನಗೆ. ಹಣ್ಣುಗಳನ್ನ ಈ ಥರ ತೊಳೆದು ತಿನ್ನಬೇಕು. ನಮ್ಮಮ್ಮ ಹಣ್ಣ ತೊಳೆದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹಾಂ ಹೇಳಪ್ಪ. ಏನು ತಿಂದಿಲ್ಲ? ತಿಂದಿಲ್ಲ ಅಂದ ನಿನ್ನ? ನಿನ್ನ ಮೇಲೆ ಎಷ್ಟು ಪ್ರೀತಿ ನೋಡೋ ಅಪ್ಪ. ತೊಳೆದು ತಿನ್ನಿರಿ ಎಲ್ಲರೂ, ಹೈಜೀನಾಗಿರ್ರಿ. ಇಕ್ಕಿ ನೋಡ್ರಿ, ಇಕ್ಕಿ ಯಾವಾಗ ನೋಡ್ರಿ ಅದ್ರಾಗಾರ ನೋಡ್ರಿ ಬರ್ತಾಳ ಕೈ ಹಾಕ್ತಾಳೆ, ಎಲ್ಲದ್ರಾಗ ಬರ್ತಾಳ ಕೈ ಹಾಕ್ತಾಳ. ಯಾರಿಗೆ? ಜಗ್ಗಿ ನಂಗೆ ಚಾಕ್ಲೇಟ್ ಕೊಟ್ಟು ಹೋಗು ಒಂದು. ಹಲೋ ಫಾರ್ಮ್, ವೆಲ್ಕಮ್ ಓವರ್ ನ್ಯೂ ವಿಡಿಯೋ. ಬೆಳಗ್ಗೆನೇ ಎದ್ದಿದ್ದೀನಿ. ಇವಾಗ ಎದ್ದು ಫೇಸ್ ವಾಶ್ ಮಾಡಿ ಇವಾಗ ಸ್ವಲ್ಪ ಒಬ್ಬರು ಕ್ಲೈಂಟು ವೀಡಿಯೋ ಎಡಿಟಿಂಗ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂಥರ ಆ್ಯಟಿಟ್ಯೂಡ್ ಸ್ಟೈಲಲ್ಲಿ ಒಂಥರ ಹಿಂಗೆ ಅಂದರೆ ಫುಲ್ ಕದರಾಗಿರೋ ಎಂಟ್ರಿ ಕೊಟ್ಟು ಫುಲ್ ಹೀರೋ ಥೀಮಲ್ಲಿ ಎಡಿಟಿಂಗ್ ಮಾಡಿಕೊಡ್ಬೇಕು ಅಂತೆ. ಸೊ ವೀಡಿಯೋ ಕ್ಲಿಪ್ಸ್ನೆಲ್ಲ ಡ್ರೈವಿಂಗ್ ಕಳಿಸಿದ್ದಾರೆ. ಸೊ
ಸೊ ಅವ್ರದ್ದೊಂದು ವೀಡಿಯೋ ಎಡಿಟ್ ಮಾಡಬೇಕು ಇವಾಗ ಎದ್ದಿದ್ದೀನಿ. ಸೂರ್ಯಂಗೆ ನಮಸ್ಕಾರ ಹೇಳ್ತಾ ಎಲ್ಲರೂ ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ತಮ್ಮ ಊಟ ಮಾಡ್ತಾ ಇದ್ದೀನಿ, ನಮ್ಮ ಅಮ್ಮ ಅಲ್ಲಿ ಬಟ್ಟೆ ಮಾಡಿಸ್ತಾ ಇದ್ದಾರೆ. ನಂದು ಹಾಯ್ ಅಣ್ಣ. ಇವರು ಇವತ್ತು ಊರಿಗೆ ಹೋಗ್ತಾರೆ. ಇವ್ರು ಊರು ಹೋಗ್ತಾರೆ ಇವತ್ತು. ನಮ್ಮ ಮನೆ ನೋಡ್ರಿ ದುಡ್ಡೆಲ್ಲ ಜಾಸ್ತಿ ಐತೆ ನಮ್ಮ ಅಮ್ಮನ ಹತ್ರ. ಮೇಲಿಂದ ಒಂದೊಂದೇ ಸೌಂಡ್ ಮಾಡ್ತಾ ಇದ್ದೆ, ಕೆಳಗಡೆ ಬಿದ್ದು. ನನಗೆ ಗೊತ್ತಾ ನಿನಗೆ ಗೊತ್ತಾ ಎಷ್ಟು ಗಂಟೆ ಗೊತ್ತಾ? 2 ಗಂಟೆ ನಾನು ಲಾಗಿನ್ ಆಗಬೇಕು ಹೋಗಿ. ನಮ್ಮಮ್ಮ ಬೆಳಗ್ಗೆಯಿಂದನೇ ರೆಡಿಯಾಗು ಅಂತಾರೆ. ನನ್ಗೆ ಗೊತ್ತಿರುತ್ತೆ ತಾನೆ. ಗೊತ್ತಿದ್ರೆ 8 ಗಂಟೆ ಮಟ್ಟ ಯಾಕೆ ಮಕ್ಕಂತಿದ್ರು? 8 ಗಂಟೆ ಯಾರು ಮಕ್ಕಳಾರ? 8 ಗಂಟೆ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕೋಸ್ಕರ ಜಲ್ದಿ ಎದ್ದೀನಿಲ್ಲ ನಾನು. ಎಲ್ಲಕ್ಕಿಂತ ಹೋಗಿದ್ದೀನಿ. ನನ್ನ ವರ್ಕ್ ಮೇಲೆ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ ಮೇಲೆ ನನಗೆ ಗಮನವಿರುತ್ತೆ, ನನಗೆ ಗೊತ್ತಿರುತ್ತೆ. ಹೌದು, ರೊಕ್ಕ ಇಲ್ಲಿ ಎದರ ರೊಕ್ಕ ನಾನು ಕೊಟ್ಟಿದ್ದೆ. ಇಲ್ಲದವು ಇಲ್ಲಿ ಕಾಣತ್ತವು. ರೊಕ್ಕ ಯಾಕ ಮನೆ ಇದ್ರಲ್ಲ ರೊಕ್ಕ. ಓಯ್ ಕಣ್ಣು ಕಿತ್ತ ಗೋಲಿ ಆಡ್ಬಿಡ್ತೀನಿ. ಮಾಮ ಕೋಲ್ ಮಾಮ ಶಕಿನಾ ಹೌದು, ಅವನಿಗೆ ಕೊಡ್ತಾಳೆ. ಕಷ್ಟದಲ್ಲಿ ಬಂದ್ರು ಹೊರ್ತೈತೆ ಗಾಡಿ. तू अक्का कलर हो दीदी कलर हो शकिना 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 छे साखी ए शेप ಔಟ್ ಗಂಡು ಮಕ್ಳಿಗೆ ಜಾಸ್ತಿ ಪ್ರೀತಿ. ಮಾವುದಿರು ಅಣ್ಣ ತಮ್ಮ ಇರ್ತಾರಲ್ಲ, ಹೋಗ್ತೀನಿ ಚೆನ್ನಾಗಿರೋ ಹೊಟ್ಟೆ ಗಿಟ್ಟಿಂದ ಬರೋದು. ಚೆನ್ನಾಗಿ ಹೋಗ್ತೀನಿ ಅವಾಗ ಹೊಟ್ಟೆ ಗಿಟ್ಟಿಂದ ಬಂದ್ರೆ ಮಾವು ಬಾಂಜಿ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನೋಡಿದೆ, ಒಂದು ದುಡ್ಡಿಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ನ ತಗೊಂಡೋಗಿ ಪೊಲೀಸ್ ಅವ್ರು ಕೊಟ್ಟಿದ್ದಾರೆ. ಅದೇ ತರ ಈಗ ಆಗಿ ಒಂದು 3-4 ಮಂತ್ಸ್ ಬ್ಯಾಕ್ ಬಂಗಾರ ಸಿಗುತ್ತೆ ಒಂದು ಹುಡುಗನ್ಗೆ. ಅವನ್ ತಗೊಂಡೋಗಿ ಅವ್ರು ರಾಜಕಾರಣಿಗಳು ಕೊಟ್ಟಿರ್ತಾರೆ. ಇದು ರಿಯಾಲಿಟಿ. ನಮ್ಗಾದ್ರೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಂಡು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತಿದ್ವಿ. ಇಂಥವ್ರಿಗೆಲ್ಲ ಬ್ಯಾಗ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಬಂಗಾರ ಸಿಗುತ್ತೆ. ನಾವೇನು ಪಾಪ ಮಾಡಿದ್ವಿ? ನಮ್ಗೆ ಯಾವುದು ಸಿಗ್ತಾನೆ ಇಲ್ಲ. ಬಾಯಿಗೆ ಏನಕ್ಕೆ ನೀವೇ ನಮ್ಮ ಮನೇಲಿ ಯಾವುದೇ ಹ್ಯಾಬಿಟ್ ಮಾಡ್ತಿರ್ಲಿಲ್ಲ. ಇವತ್ತು ನಮ್ಮ ಅಪ್ಪ ಊಟ ಆದ್ಮೇಲೆ ಅಡಿಕೆಯಲ್ಲಿ ಹಾಕೋಣ ಅಂತ ಅಡಿಕೆಯಲ್ಲಿ ತಂದಿಟ್ಟಿದ್ದಾರೆ. ಅದನ್ನ ತಗೊಂಡು ಬಂದ್ಬಿಟ್ಟು ನಮ್ಮಮ್ಮ ತಿಂತಾ ಇದ್ದಾರೆ ನೋಡಿ. ಎಂತ ಏಯ್ ಹಾಕೋಬಾರ್ದು ಅದೆಲ್ಲ. ಜಾಗ ಒಂದ್ಲೇನು ನಿಕ್ಕ ಡೇ ಏಯ್ ತೆಗ್ರಿ ಜಾಗ ಐತಿಲ್ಲ ನನಗ ಮನೇಲಿ ಇಂಥ ಸಾಹಸ ಮಾಡ್ತಾರೆ. ಅಲ್ಲ ಮಾಡೋದ ಅದ ವಿಡಿಯೋ ಹಾಕತೈತಿ, ಲಾಗೊಳಗೆ ಎಲ್ಲ ನೋಡ್ತಾನೆ. ಪೆಕ್ರಿ ಮಾಡದೆ ಮಾಡ್ತಿಲ್ಲ ಇನ್ನು. ನಿನ್ನನ್ನು ನೋಡಿದಾಗ ನಾನು ನಿನ್ನನ್ನೇ ಮರೆತು ಬಿಟ್ಟೆ, ನಿನ್ನನ್ನು ನೋಡಿದಾಗ ನಾನು ನಿನ್ನನ್ನು ಮರೆತು ಬಿಟ್ಟೆ. ಆದ್ರೆ ನಿಮ್ಮ ತಂಗಿ ನೋಡಿದಾಗ ನಾನು ನನ್ನೇ ಅದು ಹಂಗಲ್ಲ. ನಾ ಕೇಳು, ನನ್ನನ್ನು ನೋಡಿದಾಗ ನನ್ನನ್ನೇ ಮರೆತು ಬಿಟ್ಟೆ, ನಿನ್ನನ್ನು ನೋಡಿದಾಗ ಇನ್ಸ್ಟಾಗ್ರಾಮ್ ಡಿಲೀಟೇ ಮಾಡಿಬಿಟ್ಟೆ. ಒಂದು ಊರ್ಗೊಂಟಾಳ, ನಮ್ಮ ಆಶಾನು ಊರ್ಗೊಂಟಾನ. ನಮ್ಮ ನಂದಿ ಈಗ ಅಲ್ಲಿ ಹೋಗಿ 4 ಇಂಚ್ ಚಪ್ಪಲ್ ಹಾಕೋತಾಳ. ಅಕ್ಕ ಹೋಗ 4 ಇಂಚ್ ಈಕಿರೋದ 4 ಇಂಚ್.
ಮೂರಡಿಗೆ 4 ಇಂಚ್ ಚಪ್ಪಲ್ ನೋಡ್ರಿ ಫ್ಯಾಮ್. ಸೊ ಫ್ಯಾಮ್ ಇವರಿಬ್ಬರು ಊರಿಗೆ ಹೋಗ್ತಾ ಇದ್ದಾರೆ. ಸೊ ಇವ್ರನ್ನ ಕಳಿಸ್ಬಿಟ್ಟು ಮತ್ತೆ ಬಂದು ನಾನು ಸ್ನಾನ ಮಾಡಿ ರೆಡಿಯಾಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಏನು ಕೆಲಸ ಏನು ಎತ್ತ ಅಂತ ಕೇಳೋಕೆ ಹೋಗ್ಬೇಡ್ರಿ. ನಾನು ಕೆಲಸ ಏನು ಮಾಡ್ತೀನಿ ಏನು ಹೇಳಲ್ಲ ಇದರಲ್ಲಿ. ಬಿಕಾಸ್ ನಾನು ಕೆಲಸ ಹೇಳೋದೊಂದೇ, ನಾನು ಗ್ರಾಫಿಕ್ ಡಿಸೈನರ್ ಆ್ಯಂಡ್ ವಿಡಿಯೋ ಎಡಿಟರ್. ಇದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಕೆಲಸ ಮಾಡ್ತೀನಿ ಅಂತ. ಹಾಂ ಬರ್ರಿ ಹೋಗೋಣ. ಬಾಯ್ ಗೈಸ್. ಇನ್ನು ಒಂದು ತಿಂಗಳು ನಂದು ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಿ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅಷ್ಟ ಏನೇನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ನೋಡ್ಬೇಕ ನಮ್ಮ ಅಣ್ಣ ನಿನ್ನೂ ಫುಲ್ ಎತ್ತರ ಬೆಳೆಸಿ. ಹಾಂ ಸರಿ ನಡಿ ಹೋಗೋಣ. ಬಾಯ್ 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 ಬಾಯ್. ಓಕೆ ಫ್ಯಾಮ್, ಇವ್ರನ್ನ ಕಳಿಸಿ ನಾವು ಇವಾಗ ಮತ್ತೆ ಸ್ವಲ್ಪ ನಮ್ಮ ಗಾಡಿದು ಏರ್ ಕಡಿಮೆ ಆಗಿದೆ. ಸೊ ಏರ್ ಹಾಕ್ಸ್ಕೊಂಬ ಫ್ಯಾಮ್. ಇವಾಗ ನಮ್ಮ ಗಾಡಿದು ಏರ್ ಕಡಿಮೆ ಆಗಿದೆ, ಇದು ಏರ್ ಕಡಿಮೆ ಆಗಿದೆ. ಸೊ ಏರ್ ಹಾಕಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಬೇಕು ಇವಾಗ. ನೋಡ್ಬಾಣ ಏನು ಏರ್ ಹೋಗಿದ್ದೀನೋ ಏನು ಪಂಚರ್ ಆಗಿದೆಯೋ ಏನೋ. ಇಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ. ಹೋಗಿದ್ವಿ, ಇಲ್ಲಾಗಿದೆ. ಅಲ್ವಾ ನೋಡು, ಅದಕ್ಕೆ ಹೇಳ್ತಿದ್ದೀನಿ ಸೌಂಡ್ ಪಂಚರ್ ಆಗಿದೆ ಗಾಡಿ. ಏನೋ ಏನಾಗಿದೆ ಗಾಡಿ, ಕಬ್ಬಣದ್ದೇನೋ ಸಿಗಾಕೊಂಡಿದೆ. ನಾನು ಸ್ನಾನ ಮಾಡಬೇಕು. ಸೊ ಸ್ನಾನ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಬಟ್ಟೆ ಫೈನಲಿ ಫಾರ್ಮ್ ಸ್ನಾನ ಮಾಡಿ ರೆಡಿಯಾಗಿದ್ದಾಯ್ತು. ಇವಾಗ ಕೆಲ್ಸಕ್ಕೆ ಹೋಗಬೇಕು. ಸೊ ನಾನು ಬರೋದು ರಾತ್ರಿ ಆಗುತ್ತೆ. ಮತ್ತೆ ಮನೆಗೆ ಬಂದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದರೆ ಇವಾಗ ನಾನು ಹೋದರೆ ಆಫೀಸಲ್ಲಿ ವೀಡಿಯೋ ಆನ್ ಮಾಡೋಂಗಿಲ್ಲ. ಇವಾಗ ನಾನು ಹೋದ್ರೂ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಬೈಕಲ್ಲಿ ಹೋಗ್ತೀನಿ ಅಲ್ವಾ. ಸೊ ಕ್ಯಾಮ್ರಾನ ಹಿಡ್ಕೊಂಡು ಮಾತಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ನಾನು ನೈಟು ಮನೆಗೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಅಲ್ಲಿ ನಮ್ಮ ಆಫೀಸಲ್ಲಿ ವೀಡಿಯೋ ಮಾಡೋದು ಅಲೋವಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಸೊ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಇವಾಗ ರೆಡಿ ಆದೆ, ಐರನ್ ಎಲ್ಲ ಮಾಡಿಕೊಂಡು. ಸೊ ಫಾಮ್ ಇವಾಗ ಕೆಲಸದಿಂದ ಬಂದೆ. ಟೈಮು 10:30 ಆಗಿದೆ. ಕಣ್ಣು ಬೇರೆ ಧೂಳಲ್ಲಿ ಅಪ್ಪ ಸಾಕಾಗೋಯ್ತು. ಮಲ್ಕೊಂಡಿದ್ದಾರೋ ಏನು ಮಾಡ್ತಿದ್ದಾರೋ ಮನೆಯಲ್ಲಿ ಗೊತ್ತಿಲ್ಲ. ಲೈಟೆಲ್ಲ ಆಫ್ ಆಗಿದೆ. ಸೊ ಒಳಗಡೆ ಹೋಗೋಣ ಬನ್ನಿ. ನಾನು ಹೇಳ್ದಂಗೆ ಫ್ಯಾಮ್ ಮಲ್ಕೊಂಡಿದ್ದಾರೆ. ಹಲೋ, ಯಾರಿದ್ದೀರಾ?